ವೆಲ್ಕಮ್ ಬ್ಯಾಕ್. ಈಗ ಆಪರೇಷನ್ ಕಮಲದ ಕಾವಿನಲ್ಲಿ ಬಜೆಟ್ ಅನ್ನೇ ಮರೆತು ಬಿಟ್ರ ರಾಜ್ಯ ಸರ್ಕಾರದವರು ಅನ್ನೋದು ಬಹಳ ಪ್ರಮುಖವಾದಂತಹ ಪ್ರಶ್ನೆ. ಯಾಕಂದ್ರೆ ನೀನು ಜಾಸ್ತಿ ದಿನ ಬಾಕಿ ಇಲ್ಲ, ಫೆಬ್ರವರಿ 8ಕ್ಕೆ ಬಜೆಟ್ ಅನ್ನ ಮಂಡಿಸಬೇಕಾಗುತ್ತೆ. ಆದ್ರೆ ನಿಜಕ್ಕೂ ಪ್ರಿಪೇರ್ ಆಗಿದೆಯಾ ರಾಜ್ಯ ಸರ್ಕಾರ ಅನ್ನೋದು? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ರಮೇಶ್ ಅವರು ನೇರ ಸಂಪರ್ಕದಲ್ಲಿ. ರಮೇಶ್, ಇದೀಗ ಬಜೆಟ್ ಅನ್ನೋದು ಏನೋ ಇಟ್ಸ್ ನಾಟ್ ಎ ಜೋಕ್, ಬಹಳಷ್ಟು ಪ್ರಿಪರೇಷನ್ ಬೇಕಾಗುತ್ತೆ. ಅದೇ ರೀತಿಯಾಗಿ ಅದಕ್ಕೂ ಮುಂಚೆ ಬಹಳಷ್ಟು ಒಂದಷ್ಟು ಪ್ರೊಸೀಜರ್ಗಳಿದಾವೆ, ರಾಜ್ಯಪಾಲರಿಗೆ ತಿಳಿಸಬೇಕು, ಆಹ್ವಾನ ನೀಡಬೇಕು, ಅದೆಲ್ಲ ವಿಚಾರಗಳು. ಇದ್ರ ಬಗ್ಗೆ ನಿಜಕ್ಕೂ ಸೀರಿಯಸ್ ಆಗಿದ್ದಾರಾ? ಏನಾದ್ರೂ ಆರಂಭ ಆಗಿದೆ ಇದ್ರ ಬಗ್ಗೆ? ಅವಿನಾಶ್, ನಿಜಕ್ಕೂ ಇದೊಂದು ರೀತಿ ಹಾಸ್ಯಾಸ್ಪದ ಅಂತಾನೆ ಹೇಳ್ಬೋದು. ರಾಜ್ಯದ ಹಿತದೃಷ್ಟಿಯಿಂದ ಬಜೆಟ್ ತುಂಬಾ ಅನಿವಾರ್ಯ ಮತ್ತೆ ಅಗತ್ಯ ಕೂಡ. ಸೊ ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಅಥವಾ ಕಾಂಗ್ರೆಸ್ JDS ಮೈತ್ರಿ ಸರ್ಕಾರ ಯಾವುದೇ ರೀತಿಯ ಗಮನ ಹರಿಸಿಲ್ಲ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟ ಆಗ್ತಾ ಇದೆ. ಸರ್ಕಾರಕ್ಕೆ ಇರುವಂಥದ್ದು ಈ ಆಪರೇಷನ್ ಕಮಲದ ಭಯ ಹೊರತು ಸರ್ಕಾರದ ಆಡಳಿತ ನಡೆಸುವಂಥದ್ದು ಅಥವಾ ಜನರ ಹಿತ ಅದಕ್ಕೆ ಮುಖ್ಯ ಆಗಿಲ್ಲ ಅನ್ನುವಂಥದ್ದು ಇಲ್ಲಿ ಎದ್ದು ಕಾಣ್ತಾ ಇರುವಂಥದ್ದು. ಕೇವಲ 15 ದಿನಗಳು ಮಾತ್ರ ಇಲ್ಲಿ ಬಾಕಿ ಇರ್ತಕ್ಕಂಥದ್ದು. ಫೆಬ್ರವರಿ 8ನೇ ತಾರೀಕು ಬಜೆಟ್ ಅನ್ನ ಮಂಡನೆ ಮಾಡ್ತೀವಿ ಅಂತೇಳಿ ಈಗಾಗಲೇ ದಿನಾಂಕವನ್ನು ಕೂಡ ಬಹಿರಂಗಪಡಿಸಿ ಆಗಿದೆ. ಇಷ್ಟೆಲ್ಲ ಆದ್ರೂ ಕೂಡ ಬಜೆಟ್ಗೆ ಬೇಕಾದಂತ ಯಾವ ಪ್ರಿಪರೇಷನ್ ಅನ್ನು ಕೂಡ ಸರ್ಕಾರ ಮಾಡ್ಕೊಳ್ತಾ ಇಲ್ಲ ಅನ್ನುವಂಥದ್ದು ಜಗಜ್ಜಾಹೀರಾಗಿರ್ತಕ್ಕಂಥದ್ದು. ಅಧಿಕಾರಿಗಳ ಸಭೆ ಮಾಡಿಲ್ಲ ಇದುವರೆಗೂ ಕೂಡ. ಜೊತೆಗೆ ಈಗಾಗಲೇ ರೆಸಾರ್ಟ್ನಲ್ಲಿ ಹೋಗಿದ್ದಾರೆ, ಹೋಗ್ಲಿ ಅಲ್ಲಾದ್ರೂ ಕೂಡ ಸಮಾಲೋಚನೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರಾ? ಅಲ್ಲೂ ಕೂಡ ಇಲ್ಲ. ಎಲ್ಲರೂ ಕೂಡ ಕೇವಲ ಆಪರೇಷನ್ ಕಮಲದ ಭಯದಲ್ಲಿ ಸರ್ಕಾರವನ್ನು ಹೇಗೆ ಉಳಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲೇ ಯೋಚನೆ ಆಗ್ತಾ ಇದೆ ಹೊರತು ಯಾರಿಗೂ ಕೂಡ ಏನು ಬಜೆಟ್ ಅನ್ನ ಮಂಡನೆ ಮಾಡುವಂಥದ್ದು ಹೇಗೆ, ಏನೆಲ್ಲ ಪ್ರಿಪರೇಷನ್ ಆಗಬೇಕು, ಅದು ಯಾವ ಕೆಲಸಗಳು ಕೂಡ ಆಗ್ತಾ ಇಲ್ಲ. ಮುಖ್ಯಮಂತ್ರಿಗಳಿಗಂತೂ ಇದರ ಕಡೆಗೆ ಗಮನವೇ ಇಲ್ಲ ಅನ್ನುವಂಥದ್ದು ಸ್ಪಷ್ಟ ಆಗ್ತಾ ಇದೆ. ಅವರು ಕೇವಲ ತಮ್ಮ ಪುತ್ರನ ಸಿನಿಮಾದ ಪ್ರಮೋಷನ್ ಆಗಲಿ ಅಥವಾ ಅದರ ಬಿಡುಗಡೆ ವಿಚಾರ ಆಗಲಿ ಆ ಥರದ ವಿಚಾರಗಳಿಗೆ ಹೆಚ್ಚು ತಲೆ ಕೆಡಿಸಿಕೊಂಡಂತೆ ಕಾಣಿಸ್ತಾ ಇದೆ. ಕೇವಲ ಮೊನ್ನೆ ಅಷ್ಟೇ ಕೋಲ್ಕತ್ತಾಗ ಹೋಗಿ ಬಂದರು, ಇವತ್ತು ಈಗಾಗಲೇ ಏನು ತಮ್ಮ ಮಗನ ಏನು ಚಲನಚಿತ್ರದ ವಿಚಾರದಲ್ಲಿ ಅವರು ಬ್ಯುಸಿ ಆಗಿದ್ದಾರೆ. ಜೊತೆಗೆ ಉಳಿದಂಥ ಸಚಿವರು ಯಾರು ಕೂಡ ಅವರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇನ್ನು ಅಧಿಕಾರಿಗಳನ್ನ ಕೂರಿಸಿ ಯಾವಾಗ ಇವರು ಸಭೆಗಳನ್ನ ಮಾಡ್ತಾರೆ, ಯಾವಾಗ ಅವೆಲ್ಲ ಲೆಕ್ಕಾಚಾರಗಳನ್ನ ಹಾಕ್ತಾರೆ, ಯಾವಾಗ ಬಜೆಟ್ಗೆ ಬೇಕಾದಂಥ ಪ್ರಿಪರೇಷನ್ ಮಾಡ್ತಾರೆ ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ರಾಜ್ಯಪಾಲರಿಗೆ ಕೇವಲ 15 ದಿನಗಳು ಮಾತ್ರ ಬಾಕಿ ಇರುವಂತಹ ಹಿನ್ನೆಲೆಯಲ್ಲಿ ಇಷ್ಟರೊಳಗಡೆ ಆಗಲಿದೆ ಬಜೆಟ್ ಅಧಿವೇಶನದ ದಿನಾಂಕವನ್ನು ಗೊತ್ತು ಮಾಡಬೇಕಾಗಿತ್ತು. ಆ ದಿನಾಂಕವನ್ನು ಗೊತ್ತು ಮಾಡಿದ ಬಳಿಕ ರಾಜ್ಯಪಾಲರಿಗೆ ಆಹ್ವಾನವನ್ನು ಕೊಡಬೇಕು. ರಾಜ್ಯಪಾಲರು ಮೊದಲ ದಿನ ಅದರ ಭಾಷಣವನ್ನು ಕೂಡ ಮಾಡ್ತಾರೆ. ಸೊ ಅವೆಲ್ಲವೂ ಕೂಡ ಪ್ರಿಪರೇಷನ್ ಆಗಬೇಕಾಗುತ್ತೆ. ಆದರೆ ಈ ಸರ್ಕಾರದಲ್ಲಿ ಯಾವ ಪ್ರಿಪರೇಷನ್ ಕೂಡ ಇಲ್ಲದೆ ಒಂದು ರೀತಿ ಬಿಜೆಪಿಯ ಏನು ಆರೋಪಗಳಿಗೆ ಆಹಾರ ಆಗ್ತಾ ಇದೆಯಾ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟ ಆಗ್ತಾ ಇದೆ. ಬಿಜೆಪಿ ನಾಯಕರು ಇದೇ ವಿಚಾರವನ್ನು ಇಟ್ಕೊಂಡು ಜನರ ಬಳಿಗೆ ಹೋಗ್ತೀವಿ ಅಂತೇಳಿ ಅಣಿಯಾಗಿದ್ರು ಕೂಡ ಕಾಂಗ್ರೆಸ್ JDS ಮೈತ್ರಿ ಸರ್ಕಾರ ಈ ಯಾವ ವಿಚಾರಗಳಿಗೂ ಕೂಡ ತಲೆ ಕೆಡಿಸ್ಕೊಂಡಂತಿಲ್ಲ. ನಾವು ಹೇಗಾದ್ರೂ ಕೂಡ ಮಾಡಬಹುದು ಅನ್ನುವಂಥ ಉದ್ದಟತನದಲ್ಲಿ ಸರ್ಕಾರ ಇದ್ದ ಹಾಗಿದೆ. ಜನರ ಬಗೆಗಿನ ಬೇಕಾದಂಥ ಪ್ರೀತಿ ಆಗಲಿ ಅಥವಾ ಸಮಸ್ಯೆಗಳನ್ನು ಆಲಿಸುವಂಥದ್ದು ಅಥವಾ ಆ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಿಕೊಡುವಂಥ ಕೆಲಸ ಆಗಲಿ ಅಥವಾ ಈಗಾಗಲೇ ರೈತರ ಸಾಲ ಮನ್ನಾ ಕೂಡ ಘೋಷಣೆ ಆಗಿದೆ, ಅದಕ್ಕೆ ಸಂಬಂಧಪಟ್ಟಾದಂಥ ಪ್ರಿಪರೇಷನ್ ಆಗಲಿ ಯಾವುದೂ ಕೂಡ ಬಜೆಟ್ನ ಸಂಬಂಧಪಟ್ಟ ಕೆಲಸಗಳು ಆಗ್ತಾ ಇಲ್ಲ. ಹೇಗೆ ಇವರು ಬಜೆಟ್ ಅನ್ನ 8ನೇ ತಾರೀಕು ಮಂಡನೆ ಮಾಡ್ತಾರೆ ಅನ್ನುವಂಥದ್ದು ಒಂದು ರೀತಿ ಯಕ್ಷ ಪ್ರಶ್ನೆಯಾಗಿ ಕುಳಿತಿದೆ ಅಂತ ಹೇಳ್ಬೋದು ಅವಿನಾಶ್. ಏನು ರಮೇಶ್, ಈಗ ಬಿಜೆಪಿ ಅವರು ಆಲ್ರೆಡಿ ಪ್ಲಾನ್ ಮಾಡ್ತಿದ್ದಾರೆ, ಈಗ ಸರ್ಕಾರ ಸುಸ್ಥಿರವಾಗಿ ಹೋಗ್ತಿಲ್ಲ, ಏನು ಅಭಿವೃದ್ಧಿ ಕೆಲಸಗಳೆಲ್ಲ ಕೂಡ ಒಂದ್ ರೀತಿಯಾಗಿ ಕುಂಠಿತ ಆಗಿದೆ, ಆಡಳಿತ ಯಂತ್ರ ಬಿದ್ದು ಹೋಗಿದೆ ಅಂತ. ಸೊ ಇದು ಒಂದು ಅಡಿಷನಲ್ ಆಗ್ಬೋದಾ? ಅದೇ ರೀತಿಯಾಗಿ ಇನ್ನೊಂದ್ ಕಡೆ ಕಾಂಗ್ರೆಸ್ನವರು ಕೂಡ ಅಥವಾ ಮೈತ್ರಿ ನಾಯಕರು ಕೂಡ ಬಿಜೆಪಿ ಮೇಲೆ ಹಾಕ್ಬೋದಾ ಅಂತ, ನಮ್ಮನ್ನ ಇವರು ಏನು ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ, ಸರ್ಕಾರನ ಬೆಳೆಸಕ್ ಪ್ರಯತ್ನ ಮಾಡ್ತಿದ್ದಾರೆ ಅಂತ. ಅವಿನಾಶ್, ಬಜೆಟ್ನ ವಿಚಾರದಲ್ಲಿ ಪ್ರತಿಪಕ್ಷವನ್ನ ಮುಂದೆ ಇಟ್ಕೊಂಡು ಆರೋಪ ಮಾಡುವಂತ ಯಾವ ಕೆಲಸಗಳು ಕೂಡ ಸರ್ಕಾರಕ್ಕೆ ಅದು ಪ್ರಯೋಜನ ಆಗೋದಿಲ್ಲ ಅಂತಾನೆ ಹೇಳ್ಬೋದು. ಏಕೆಂದ್ರೆ ಅದು ಸರ್ಕಾರದ ಕೆಲಸ, ಅದಕ್ಕೂ ಪ್ರತಿಪಕ್ಷಕ್ಕೂ ಸಂಬಂಧ ಇಲ್ಲ. ಅದನ್ನು ಅಧಿಕಾರಿಗಳನ್ನ ಮುಂದೆ ಇಟ್ಕೊಂಡು ಮುಖ್ಯಮಂತ್ರಿಗಳು ಮಾಡಬೇಕಾಗುತ್ತೆ. ಕಾಂಗ್ರೆಸ್ನ ನಾಯಕರೆಲ್ಲರೂ ಕೂಡ ಮುಖ್ಯಮಂತ್ರಿಗಳ ಮೇಲೆ ಹಾಕ್ತಾ ಇರುವಂತದ್ದು, ಅದು ಮುಖ್ಯಮಂತ್ರಿಗಳ ಕೆಲಸ ಬಜೆಟ್ ಅನ್ನ ಮಂಡನೆ ಮಾಡುವಂಥದ್ದು, ಅದನ್ನ ಅವರು ಮಾಡ್ಕೊಳ್ತಾರೆ ಅನ್ನುವಂಥ ಮಾತನ್ನ ಹೇಳ್ತಿದ್ದಾರೆ. ಆದರೆ ಏನೇ ಆದ್ರೂ ಕೂಡ ಅದಕ್ಕೆ ಸಚಿವರನ್ನ ಕರೆದು ಸಮಾಲೋಚನೆ ಮಾಡಬೇಕಾಗುತ್ತೆ. ಯಾವ್ಯಾವ ಕ್ಷೇತ್ರದಲ್ಲಿ ಸಮಸ್ಯೆ ಇದೆ, ಏನೇನು ಸಮಸ್ಯೆ ಇದೆ, ರಾಜ್ಯದಲ್ಲಿ ಈಗಾಗಲೇ ಬರ ಸಾಕಷ್ಟು ತಾಂಡವಾಡ್ತಾ ಇರುವಂತದ್ದು. ಬಿಜೆಪಿಯ ನಾಯಕರು 5 ತಂಡಗಳಲ್ಲಿ ಈಗಾಗಲೇ ರಾಜ್ಯ ಪ್ರವಾಸವನ್ನ ಮಾಡ್ತಾ ಇದ್ದಾರೆ. ಇದೆಲ್ಲದರನ್ನ ಮುಂದೆ ಇಟ್ಕೊಂಡು ಎಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ರಾಜ್ಯ ಸರ್ಕಾರ ಬಜೆಟ್ ಅನ್ನ ಮಂಡನೆ ಮಾಡಬೇಕಾಗುತ್ತೆ. ಆದ್ರೆ ಸಚಿವರು ಕೂಡ ಅದರ ಬಗ್ಗೆ ತಲೆ ಕೆಡಿಸ್ಕೊಂಡಂತಿಲ್ಲ, ಅಧಿಕಾರಿಗಳು ಕೂಡ ಇನ್ನೂ ಕೂಡ ಯಾವುದೇ ರೀತಿಯ ಸಭೆಗಳನ್ನ ಮಾಡ್ತಾ ಇಲ್ಲ ಬಜೆಟ್ಗೆ ಸಂಬಂಧಪಟ್ಟ ಹಾಗೆ. ಮುಖ್ಯಮಂತ್ರಿಗಳು ಕೂಡ ಅಧಿಕಾರಿಗಳ ಸಭೆ ಮಾಡ್ತೀವಿ ಬಜೆಟ್ಗೆ ಸಂಬಂಧಪಟ್ಟ ಹಾಗೆ ಅಂತ ಹೇಳಿದ್ರು, ಆದ್ರೆ ಅನಂತರ ಯಾವ ಸಭೆಗಳು ಕೂಡ ನಡೆಯಲಿಲ್ಲ. ಏನು ಈಗಾಗಲೇ ಆಪರೇಷನ್ ಕಮಲ ಮಾಡುತ್ತೆ ಅಥವಾ ಏನ್ ಸರ್ಕಾರ ಬಿದ್ದೋಗುತ್ತೆ ಅನ್ನೋ ಆತಂಕ ಏನಿದೆಯೋ ಆ ಆತಂಕದಲ್ಲಿಯೇ ಎಲ್ಲ ಸಚಿವರು ಮತ್ತೆ ಶಾಸಕರು ಮುಖ್ಯಮಂತ್ರಿಗಳು ಕೂಡ ಕಾಲ ಕಳೀತಾ ಇರುವಂತದ್ದು ನೋಡಿದ್ರೆ ಸದ್ಯಕ್ಕೆ ಬಜೆಟ್ನ ಯಾವ ರೀತಿಯ ಪ್ರಿಪರೇಷನ್ ಕೂಡ ಆಗಿಲ್ಲ. 8ನೇ ತಾರೀಕು ದಿಢೀರನ ಯಾವ ರೀತಿ ಏನು ಮಿರಾಕಲ್ ಮಾಡ್ತಾರೆ ರಾಜ್ಯ ಸರ್ಕಾರದ ನಾಯಕರು ಅಂತದನ್ನ ಕಾದ್ ನೋಡ್ಬೇಕು ಅವಿನಾಶ್. ಧನ್ಯವಾದ ಮಾಹಿತಿಗಾಗಿ ರಮೇಶ್.